ಕ್ಷಮಾಶೀಲೇ ಪೂಜ್ಯ ಗುರುಗಳೇ ಹಾಗೂ ನನ್ನ ಸಹೋದರರೇ, ಇನ್ನು ನಮ್ಮ ಬೀಳ್ಕೊಡುವ ಸಮಾರಂಭ. ಆದ್ದರಿಂದ ನಾನು ಒಂದೆರಡು ಮಾತನ್ನು ಬಯಸುತ್ತೇನೆ. ನಮಗೆ ತುಂಬ ದುಃಖವಾಗುತ್ತಿದೆ, ಏಕೆಂದರೆ ನಮ್ಮ ಬೀಳ್ಕೊಡುವ ಸಮಾರಂಭ ಈ ಶಾಲೆಯನ್ನು ಬಿಟ್ಟು ಹೋಗುತ್ತಿದ್ದೇವೆ. ನಮಗೆ ತುಂಬ ದುಃಖವಾಗುತ್ತಿದೆ. ನಾವು ಇಲ್ಲಿ 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಎಲ್ಲರೂ ಕೂಡಿ ಅಭ್ಯಾಸ ಮಾಡಿದ್ದೇವೆ, ಸಂತೋಷಪಟ್ಟಿದ್ದೇವೆ, ತಮಾಷೆ ಮಾಡಿದ್ದೇವೆ, ಕೂಡಿ ಆಡಿದ್ದೇವೆ. ಇಂಥ ಸವಿ ನೆನಪನ್ನು ನಾವು ಯಾವತ್ತೂ ಮರೆಯುವುದಿಲ್ಲ. ಇವು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಅಚ್ಚೆಯಾಗಿ ಉಳಿಯುತ್ತವೆ. ಶಿಕ್ಷಣ ಈ 3 ಅಕ್ಷರ ವಿದ್ಯಾರ್ಥಿಯ ಜೀವನವನ್ನು ಬದಲಾಯಿಸುತ್ತದೆ. ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಹೇಳುತ್ತಾರೆ, ಶಿಕ್ಷಣ ಇದು ಹುಲಿಯ ಹಾಲು ಇದ್ದಂತೆ, ಅದನ್ನು ಯಾರು ಸೇವಿಸುವರೋ ಅವರು ಹುಲಿಯಂತೆ ಗರ್ಜಿಸದೆ ಇರಲಾರರು ಎಂದು ಹೇಳಿದ್ದಾರೆ. ಶಿಕ್ಷಣ ಇಲ್ಲದಿದ್ದರೆ ಯಾರು ವಿಜ್ಞಾನಿ, ಡಾಕ್ಟರ್, ಶಿಕ್ಷಕರು, IAS, IPS ಹೀಗೆ ವಿವಿಧ ಹುದ್ದೆ ಇರುತ್ತಿರಲಿಲ್ಲ. ಶಿಕ್ಷಣಕ್ಕೆ ಇದ್ದ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಇನ್ನು ಗುರುಗಳ ಬಗ್ಗೆ ಹೇಳಬೇಕಾದರೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. 1000 ಜನ್ಮವೆತ್ತಿ ಸೇವೆ ಮಾಡಿದರೂ ತಾಯಿ ಋಣ ತೀರಲಾಗುವುದಿಲ್ಲ. ಹಾಗೆ ಗುರುಗಳು ನಮ್ಮ ತಾಯಿ ಇದ್ದಂತೆ. ಅಮ್ಮ ನಮ್ಮನ್ನು ಸೊಂಟಿನ ಮೇಲೆ ಎತ್ತಿಕೊಂಡು ಜನರನ್ನು ತೋರಿಸುತ್ತಾಳೆ. ತಂದೆ ನಮ್ಮನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಜಗವ ತೋರಿಸುತ್ತಾನೆ. ಆದರೆ ಗುರುಗಳು ನಮ್ಮನ್ನು ಅಂಧಕಾರದಲ್ಲಿದ್ದ ನಮ್ಮನ್ನು ಬೆಳಕಿನ ಕಡೆಗೆ ಕರೆದೊಯ್ದು ಇಡೀ ಪ್ರಪಂಚದ ಮಹತ್ವ ತಿಳಿಸಿಕೊಡುತ್ತಾರೆ. ನಮ್ಮ ಜೀವನದ ಗುರಿ ತಿಳಿಸಿಕೊಡುತ್ತಾರೆ ಮತ್ತು ಛಲ ಇಟ್ಟುಕೊಳ್ಳಿ ಎಂದು ಹೇಳುತ್ತಾರೆ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿರಬೇಕು ಎಂದು ಹೇಳುತ್ತಾರೆ. ಇಂಥ ಗುರುಗಳು ಸಿಕ್ಕಿದ್ದಕ್ಕೆ ನಾವು ತುಂಬ ಧನ್ಯರು. ನನ್ನ ಶಾಲೆಯ ಮೇಲೆ ಹಾಗೂ ನಮ್ಮ ಗುರುಗಳ ಮೇಲೆ ನನಗೆ ತುಂಬ ಹೆಮ್ಮೆ ಇದೆ. ನಾನು ಎಲ್ಲೇ ಇದ್ದರೂ ನನ್ನ ಶಾಲೆಯನ್ನು, ನಮ್ಮ ಗುರುಗಳನ್ನು ಹಾಗೂ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಇಷ್ಟು ಹೇಳಿ ಚಿಕ್ಕ ಭಾಷೆ ಮುಗಿಸುತ್ತೇನೆ. ಧನ್ಯವಾದ.